ವೆಲ್ಕಮ್ ಬ್ಯಾಕ್ ಟು ಯಾರ್ ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್. ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿರೋ ಮಸಾಲ ಪಾಸ್ತಾ ಹೇಗೆ ಮಾಡೋದು ನೋಡೋಣ ಬನ್ನಿ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಇಷ್ಟ ಆಗುವ ಪಾಸ್ತಾ ತುಂಬಾ ರುಚಿಕರವಾಗಿರುತ್ತದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 1/4 kg ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಈ ರೀತಿ ನೀರನ್ನ ಕಾಯಕ್ಕೆ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಆಯಿಲು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನ. ನೋಡಿ ನೀರು ಚೆನ್ನಾಗಿ ಕುದೀತಿದೆ. ಇದಕ್ಕೆ ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಪಾಸ್ತಾ ಹಾಕಿದ ಮೇಲೆ ಸ್ವಲ್ಪ ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು, ಯಾಕಂದರೆ ಮೈದಾಯಿಂದ ಮಾಡಿರೋದು ಫುಲ್ಲು ಅಂಟ್ಕೊಂತುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಈ ರೀತಿ ಯಾವಾಗಲೂ ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದ್ದಿದೆ. ಜಾಸ್ತಿ ಲೆಂತಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನೋಡಿ ಇವಾಗ ಈ ಥರ ಮುಟ್ಟಿದರೆ ಫುಲ್ಲು ಅದು ಮೆತ್ತಗಾಗಿರಬೇಕು, ಆವಾಗ ರೆಡಿಯಾಗಿರುತ್ತೆ. ಈ ರೀತಿ ಜಾಲರೆ ಇರೋದ್ರಲ್ಲಿ ಹಾಕ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ 1-2 ಗ್ಲಾಸ್ ತಣ್ಣೀರನ್ನ ಹಾಕ್ಕೊಳ್ಳಿ ಮೇಲೆ. ಈ ರೀತಿ ಇದರಿಂದ ನೀರು ಹಾಕೋದ್ರಿಂದ ಒಂದಕ್ಕೊಂದು ಹತ್ಕೊನಲ್ಲ ಅಂತ ಅಷ್ಟೇ. ಒಂದು 10 ನಿಮಿಷ ಇದನ್ನ ಆರೋಕ್ಕೆ ಬಿಡೋಣ. ಮಸಾಲೆ ರೆಡಿ ಮಾಡ್ಕೊಳೋಣ. ಅಲ್ಲಿವರೆಗೂ ಚೆನ್ನಾಗಿ ಆರ್ಕೊತದೆ. ಬನ್ನಿ ಮಸಾಲ ರೆಡಿ ಮಾಡ್ಕೊಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಆಯಿಲು, 2 ಸ್ಪೂನ್ ಆಯಿಲು, 1 ಇಂಚಷ್ಟು ಬೆಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಹೆಚ್ಚಿರೋ 2 ಈರುಳ್ಳಿ ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ 4 ಟೊಮೆಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಇದನ್ನ ಪೇಸ್ಟ್ ಮಾಡಿ ಹಾಕ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಮುಚ್ಚಿ ಕುದಿಸ್ಕೊಳ್ಳಿ ಚೆನ್ನಾಗೆ, ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ. ನೋಡಿ ಇವಾಗ ತುಂಬ ಚೆನ್ನಾಗೆ ಮೆತ್ತಗಾಗಿದೆ ಟೊಮೆಟೊ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸ್ಕೋಬೇಕಾಗಿಲ್ಲ, ಇದಕ್ಕೆ ಕ್ರಂಚಿನೇ ಇರಬೇಕು ಸ್ವಲ್ಪ. ನೋಡಿ 1 ನಿಮಿಷ ಆಗಿದೆ. ಇದಕ್ಕೆ 1-2 ಸ್ಪೂನು ಪಾಸ್ತಾ ಮಸಾಲ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಪಾಸ್ತಾ ಮಸಾಲ ಹಾಕೋದ್ರಿಂದ. ನೋಡಿ ಪಾಸ್ತಾ ಮಸಾಲ ಹಾಕ್ಬಿಟ್ಟು 1 ನಿಮಿಷ ಕುದಿಸ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ 2 ಸ್ಪೂನು ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ಇದರಿಂದ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಸ್ವಲ್ಪ ಗ್ರೇವಿನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಅರ್ಧ ನಿಮಿಷ ಬಿಟ್ಟು ನೋಡಿ ತುಂಬ ಚೆನ್ನಾಗಿರೋ ಟೇಸ್ಟಿಯಾಗಿರೋ ಪಾಸ್ತಾ ಮಸಾಲ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ರೆಡಿ ಆಗಿದೆ ಅಲ್ಲ. ಈ ಮಸಾಲಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ.
ಸ್ವಲ್ಪ ಉಳಿದಿದೆ ಮತ್ತೆ ಹಾಕ್ಕೊತೀನಿ ಮಸಾಲಾಗೆ. ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಮಸಾಲೆ ಏನು ಕಮ್ಮಿ ಆಗಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿರುತ್ತಲ್ಲ ಆ ಪಾಸ್ತಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು 1 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನೋಡಿ ತುಂಬ ರುಚಿಕರ ಆಗಿದೆ. ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.